ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 33ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವೇನೇ ಒಂದು ಕರ್ತವ್ಯ ಮಾಡುವಾಗ ನಾವು ಜ್ಞಾನದಿಂದ ಒಂದು ಒಳ್ಳೆ ರೀತಿಯಿಂದ ಇರಬೇಕು, ಅಜ್ಞಾನದಿಂದ ಒಂದು ಒಳ್ಳೆ ರೀತಿಯಿಂದ ಇರಬೇಕು. ನಮ್ಮಲ್ಲಿರೋ ಒಂದು ಏನೇ ಆಗಲಿ ದಾನ ಧರ್ಮವನ್ನು ಮಾಡಬೇಕು. ಅದರಿಂದ ಶ್ರೇಷ್ಠವಾದ ಧರ್ಮ ಅಂದರೆ ದಾನ ಅಂದರೆ ನಮ್ಮ ಒಂದು ಬುದ್ಧಿಶಕ್ತಿಯಲ್ಲಿರುವ ಜ್ಞಾನವನ್ನು ಇನ್ನೊಬ್ಬರಿಗೆ ಹಂಚಿದರೆ ಅದು ಶ್ರೇಷ್ಠವಾಗಿದ್ದು ಅಂತ ಈ 33ನೇ ಶ್ಲೋಕ ನಮಗೆ ತಿಳಿಸುತ್ತೆ. ಅಂದರೆ ನಾವೇನೇ ಒಂದು ಕರ್ತವ್ಯ ಮಾಡುವಾಗ, ಏನೇ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋದಾಗ, ನಾವು ಯಾರಿಗಾದರೂ ಒಂದು ಸಹಾಯ ಅಂತ ಬಂದಾಗ ಅವರಿಗೆ ಹಣದಿಂದ ಸಹಾಯ ಮಾಡ್ತೀವಿ, ವಸ್ತುಗಳಿಂದ ಸಹಾಯ ಮಾಡ್ತೀವಿ. ಅವರಿಗೆ ಏನು ಬೇಕು ಅನ್ನೋದರಿಂದ ಅವರಿಗೆ ನಾವು ಸಹಾಯನ ಮಾಡ್ತೀವಿ. ಅದರಿಂದ ಈ ಶ್ಲೋಕ ಹೇಳುತ್ತೆ, ನೀವು ಏನೇ ಒಂದು ದಾನ ಮಾಡಿ, ಒಳ್ಳೆಯದು ಕೆಲಸ ಮಾಡಿ, ಅದರಿಂದ ನಿಮಗೆ ಏನು ಪರಿವರ್ತನೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನೀವು ಜ್ಞಾನವನ್ನು ಎಲ್ಲರಿಗೂ ಶ್ರದ್ಧೆಯಿಂದ ತಿಳಿಸಿದರೆ ಅದು ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಒಬ್ಬ ವ್ಯಕ್ತಿಯ ಜೀವನವನ್ನು ನೀವು ಅರಿತು ಕೊಡ್ತೀರಾ ಮತ್ತು ಅದರಿಂದ ಒಂದು ಜೀವನದ ಅರಿವು ಅವರಿಗೆ ತಿಳಿದಿರುತ್ತೆ ಅಂತ ನಾವು ಈ ಶ್ಲೋಕದಿಂದ ತಿಳಿಸುತ್ತಾರೆ ಮತ್ತು ಅದರಿಂದ ನಾವು ತಿಳ್ಕೋಬೇಕು. ಬನ್ನಿ 33ನೇ ಶ್ಲೋಕ ಏನು ಹೇಳುತ್ತೆ ಮತ್ತು ಅದರಿಂದ ನಮ್ಮ ಜೀವನದ ಅರಿವು ಮತ್ತು ದಾನ ಧರ್ಮ ಅಂದರೆ ಏನು, ಅದರಿಂದ ನಮಗೆ ಏನು ಲಾಭ ಸಿಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಮತ್ತು ಅದ್ರ ಬಗ್ಗೆ ಚರ್ಚಿಸೋಣ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ 33ನೇ ಶ್ಲೋಕ ಏನು ಹೇಳುತ್ತೆ ಅಂತ ನಾವು ತಿಳ್ಕೊಳ್ಳೋಣ. 33ನೇ ಶ್ಲೋಕ ಹೇಳುತ್ತೆ, ಶ್ರೇಯಾನಿ ದ್ರವ್ಯ ಮರ್ಯಾದೆ ಯಜ್ಞತೆ ಜ್ಞಾನ ಯಜ್ಞಂ ಪರಾನಪ್ತಂಪ ಸರ್ವಂ ಕರ್ಮಕೀಲಂ ಪಾರ್ಥ ಜ್ಞಾನ ಪರಿಸಂಪಾತೆ. ಇದರ ಅರ್ಥ, ಶತ್ರುಗಳನ್ನು ದಂಡಿಸುವ ಅರ್ಜುನನೇ, ದ್ರವ್ಯಮಯ ಯಜ್ಞ ಮಾಡೋದಕ್ಕಿಂತ ಜ್ಞಾನ ಯಜ್ಞವು ಉತ್ತಮವಾದದ್ದು ಪಾರ್ಥ. ಎಲ್ಲ ಯಜ್ಞ ಕರ್ಮವು ದಿವ್ಯಜ್ಞಾನದಲ್ಲಿ ಪರಿಸಪ್ತಿಯಾಗುತ್ತದೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನೀನು ನಿನ್ನ ಒಂದು ಶತ್ರುಗಳನ್ನು ದಂಡಿಸೋದಕ್ಕಿಂತ ನಿನ್ನ ಜ್ಞಾನ ಮತ್ತು ಅಜ್ಞಾನದ ನಡುವೆ ಒಂದು ಉನ್ನತ ಒಂದು ಒಳ್ಳೆ ರೀತಿಯಿಂದ ನೀನು ಅದರಿಂದ ಜ್ಞಾನವನ್ನು ಪರಿವರ್ತಿಸು. ಅದರಿಂದ ನಿನಗೆ ಏನು ಒಂದು ಏನೇ ಒಂದು ಜೀವನದ ಅರಿವು ಹೇಗೆ ನೀನು ತಿಳ್ಕೊಳ್ತೀಯ ಮತ್ತು ಅವರಿಂದ ನಿನ್ನ ದಂಡಿಸೋದು ಪರಿವರ್ತನೆಯಾಗಿ ವ್ಯಾಪ್ತಿಯನ್ನು ಮೂಡಿಸು. ಅಂದರೆ ನಿನ್ನ ಶತ್ರುಗಳನ್ನು ನೀನು ದ್ವೇಷದಿಂದವಾಗಿ ಒಂದು ಜ್ಞಾನದಿಂದಾಗಿ ನೀನು ಮಾಡಿದರೆ ಅದು ತಪ್ಪಾಗುತ್ತೆ. ನೀನು ಜ್ಞಾನ ಮತ್ತು ಅಜ್ಞಾನದಿಂದ ನೀನು ಎರಡೂ ರೀತಿಯಿಂದ ಮಾಡಿದರೆ ಒಂದು ಯುದ್ಧಕ್ಕಿಂತ ಮೊದಲು ನೀನು ಜ್ಞಾನದ ಶ್ರೇಷ್ಠವನ್ನು ಅವರಿಗೆ ನೀಡ್ತೀಯ. ಅದರಿಂದ ನಿನ್ನ ಜ್ಞಾನ ಪರಿವರ್ತನೆ ಆಗುತ್ತೆ. ಅದರಿಂದ ನಿನ್ನ ಜ್ಞಾನ ಇರೋದಕ್ಕಿಂತ ಇನ್ನಷ್ಟು ಜನಗಳಿಗೆ ನಿನ್ನ ಜ್ಞಾನದ ಅರಿವು ಅವರಿಂದ ತಿಳ್ಕೊಂಡು ಮತ್ತು ಅದರಿಂದ ಅವರಿಗೆ ಒಂದು ಉನ್ನತ ಜೀವನದ ಅರಿವು ಹೇಗೆ ನಾವು ತಿಳ್ಕೋಬೇಕಂತ ಅವರಿಗೆ ತಿಳಿಯುತ್ತೆ ಮತ್ತು ಅದರಿಂದ ಅವರ ಜೀವನದ ಅರಿವು ನಾವು ಹೇಗೆ ಮುಟ್ಟಿಸ್ಕೊಳ್ಬೇಕು, ಅದರಿಂದ ನಾವು ಹೇಗೆ ಬದುಕಬೇಕು ಮತ್ತು ಅದರಿಂದ ಒಂದು ಬಂದಂಥ ಪುರಾತನ ಕಾಲದಿಂದ ಬಂದಂಥ ಜೀವನದ ಅರಿವು ನಾವು ಹೇಗೆ ತಿಳ್ಕೋಬೇಕಂತ ಇವರು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಪಾರ್ಥ ಅಂತ ಹೆಸರಿಟ್ಟು ಅವರಿಗೆ ತಿಳಿಸ್ತಾರೆ. ಅದರಿಂದ ಆತನಿಗೆ ಒಂದು ಅರಿವು ತಿಳಿಯುತ್ತೆ. ಯಜ್ಞವನ್ನೇ ಒಂದು ಮಾಡಿದರೆ ಅದು ತಪ್ಪಾಗುತ್ತೆ, ಜ್ಞಾನ ಮತ್ತು ಯಜ್ಞದಿಂದ ಮಾಡಿದರೆ ಅದು ಒಂದು ಒಳ್ಳೆಯ ರೀತಿಯಿಂದ ಯಾವ ರೀತಿಯಿಂದ ಹೋಗಬೇಕು ಮತ್ತು ಅದರಿಂದ ಪರಿವರ್ತನೆ ಯಾವ ರೀತಿಯಿಂದ ಆಗುತ್ತೆ, ಅದರಿಂದ ಆತನಿಗೆ ಏನು ಜ್ಞಾನ ಸಿಗುತ್ತೆ ಮತ್ತು ನನ್ನ ಜ್ಞಾನವನ್ನು ಇನ್ನೊಬ್ಬರಿಗೆ ನಾನು ಹಂಚಿಕೆ ಮಾಡಿದಾಗ ಅವರಲ್ಲಿ ಕಾಣೋ ತೇಜಸ್ಸನ್ನು ನಾವು ನೋಡಿ ನಮ್ಮ ಜೀವನವನ್ನು ಸಾರ್ಥಕ ಆಯಿತು. ಇನ್ನೊಬ್ಬರಿಗೋಸ್ಕರ ನಾನು ಒಂದು ಜ್ಞಾನದ ಅರಿವು ನಾವು ತಿಳಿಸಿದ್ದೀವಿ, ಅದರಿಂದ ಅವರ ಜೀವನವನ್ನು ಕಟ್ಟಿಕೊಳ್ತಾರೆ ಅಂತ ನಾವು ತಿಳಿಸ್ಬೇಕಾಗತ್ತೆ. ಮತ್ತು ನಮ್ಮ ಜೀವನದ ಅರಿವು ಏನಂತ ತಿಳ್ಕೊಂಡಾಗ ನಾವೇನೇ ಆಗಲಿ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ಏನೋ ಒಂದು ಸಣ್ಣದೋ ದೊಡ್ಡದು ಏನೋ ಒಂದು ಸಕ್ಸಸ್ ಅಂತ ಕಂಡಾಗ ಯಾರಿಗೂ ಸಹಾಯ ಮಾಡೋದು, ಯಾರಿಗೆ ದಾನ ಮಾಡೋದು, ಯಾರಿಗೂ ಏನೋ ಒಂದು ಜ್ಞಾನ ಹೇಳೋದು, ಈ ರೀತಿಯಿಂದ ಬದುಕು, ಆ ರೀತಿಯಿಂದ ಬದುಕು, ಏನೋ ಒಂದು ಕೆಟ್ಟಗಳಿಗೆ ಆಯಿತು, ಏನೋ ಒಂದು ಒಳ್ಳೆ ಸಮಯ ಬರುತ್ತೆ ಅಂತ ಈ ರೀತಿಯಿಂದ ಒಂದು ಜ್ಞಾನವನ್ನು ನಾವು ತಿಳಿಸ್ತಾ ಹೋಗ್ತೀವಿ. ಆದರೆ ನಾವು ಜ್ಞಾನವನ್ನು ಶ್ರೇಷ್ಠವಾಗಿ ಹಂಚಬೇಕು. ಜ್ಞಾನದಿಂದ ಇನ್ನೊಬ್ಬರಿಗೆ ಒಂದು ಒಳ್ಳೆಯ ರೀತಿಯ ಪಾಠವನ್ನು ನಾವು ಕಲಿಸಬೇಕು. ಅದರಿಂದ ಅವರ ಜೀವನವನ್ನು ಅರಿವು ಹೇಗೆ ತಿಳ್ಕೊಳ್ತಾರೆ, ಅದರಿಂದ ಅವರ ಜೀವನವನ್ನು ಹೇಗೆ ರೂಪಿಸ್ಕೊಳ್ತಾರೆ ಅಂತ ನಾವು
ಅವರಿಗೆ ತಿಳಿಸ್ಬೇಕು ಅಂತ ಈ ಶ್ಲೋಕ ನಮಗೆ ತಿಳಿಸುತ್ತೆ. ನಾವು ವಸ್ತುಗಳಿಂದ ಹಣದಿಂದ ಮಾಡಿದರೆ ಮಾತ್ರ ಸಹಾಯ ಆಗೋದಿಲ್ಲ, ಜ್ಞಾನದಿಂದನೂ ನಾವು ಸಹಾಯ ಮಾಡಬೇಕು ಅಂತ ಈ 33ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕದ ಅರಿವು ನಿಮಗೆ ತಿಳಿದಿದೆ ಮತ್ತು ಈ ಶ್ಲೋಕದಿಂದ ಬರುವ ಒಂದು ಜ್ಞಾನ ಮತ್ತು ಅಜ್ಞಾನದ ಬಗ್ಗೆ ನಿಮಗೆ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.